ಪುಟ್ಟ ಬಾಯ್ಲಿ, ನೀ ಇಲ್ಲೇ ಆಟ ಆಡ್ಕೊತಾ ಕೂತಿರು. ನಾನೀಗ ನಿಂಗೆ ತಿನ್ನಕ್ಕೇನಾರ ಮಾಡ್ಕೊಂಡು ತರ್ತೀನಿ, ಆಯಿತಾ? ಇಲ್ಲೇ ಆಟ ಆಡ್ತಾ ಕೂತಿರು, ನಾನು ಬೇಗ ಮಾಡ್ಕೊಂಡು ತಂದುಬಿಡ್ತೀನಿ. ಈ ಸ್ಟವ್ ಬೇರೆ ಸರಿ ಉರಿತಿಲ್ಲ, ಸೀಮೆಎಣ್ಣೆ ಖಾಲಿ ಆಯ್ತೋ ಏನೋ. ಹಳ್ಳಕ್ಕೆ ಬಿದ್ದವ್ರಿಗೆ ಆಳ್ಗೊಂದು ಕಲ್ಲು ಅನ್ನೋ ಹಾಗೆ ಕಷ್ಟದಲ್ಲಿದ್ದವ್ರಿಗೆ ಆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇರ್ತಾನೆ. ಮಗಳು ಗಂಡ ಸತ್ತು 3 ತಿಂಗಳಾಯ್ತು, ಕೆಲಸ ಹುಡುಕ್ತಾ ಇದ್ದಾಳೆ. ಆ ದೇವರು ಯಾವಾಗ ಕಂಡ್ಬಿಡ್ತಾನೋ. ಪುಟ್ಟ, ಏನ್ ಮಾಡ್ತಿದೀಯೋ? ಬಂದೆ ತಡಿ. ಒಂದು ಕಡೆ ಇರಲ್ಲ ಈ ಹುಡುಗ, ಅದೇನು ಬೀಳ್ಸಿದ್ನೋ ಏನೋ. ಯಾಕಪ್ಪ ಅಳ್ತಿದೀಯಾ? ಏನ್ ಮಾಡ್ಕೊಂಡಿಯೋ? ಬಂದೆ. ಇಲ್ಲಿದೆಯೇನೋ? ಏನಾಯ್ತು? ಇರ್ಬೇಕು ಕಚ್ತಾ? ಏನಾಗಿಲ್ಲ, ಬೊಮ್ಮ 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 ಬರ್ತಾಳೆ. ಚಾಕ್ಲೇಟ್ ಆಟ ಸಣ್ಣ ತರ್ತಾಳೆ. ಕೂತಿರು, ತಿನ್ನಕ್ಕೇನಾದ್ರೂ ತಗೊಂಡ್ಬರ್ತೀನಿ. ಏನಮ್ಮ? ನಿಂಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಮ್ಮ. ನಂಗೆ ಕೆಲಸ ಸಿಕ್ತು. ಇನ್ಮೇಲೆ ನಮ್ಮ ಕಷ್ಟ ಎಲ್ಲ ಕಳೀತಮ್ಮ. ನಾನು, ನೀನು, ಪುಟ್ಟ ಎಲ್ಲ ಸಂತೋಷವಾಗಿರ್ಬೋದು, ಅಲ್ವೇನೋ ಪುಟ್ಟ? ಏನು ಆ ದೇವರು ಈಗಲಾರು ನಮ್ಮ ಮೇಲೆ ಕಂಡ್ಬಿಟ್ನಲ್ಲಮ್ಮ. ಅಮ್ಮ, ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ 4,000 ಸಂಬಳ ಅಮ್ಮ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೆಲಸ. ಪುಟ್ಟ, ಅಮ್ಮ ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತಾಳೆ. ನಾನು ಮನೇಲಿ ಇಲ್ಲದೆ ಇರುವಾಗ ನೀನು ಅಜ್ಜಿಗೆ ತೊಂದರೆ ಕೊಡಬಾರ್ದು. ನಾನು ಹಿಂಗೆ ಆಟ ಸಾಮಾನು, ಚಾಕ್ಲೇಟು ಎಲ್ಲ ತಂದ್ಕೊಡ್ತೀನಿ, ಆಯ್ತಾ? ಹೌದು, ಕೆಲಸ ಏನಮ್ಮ? ಇಲ್ಲೇ ಪಕ್ಕದ ಬೀದಿಲಿ ಕೊನೆ ಮನೆ ಇದೆಯಲ್ಲ, ಅಲ್ಲೇ ನನ್ನ ಕೆಲಸ. ಆ ಮನೇಲಿ ಗಂಡ ಹೆಂಡತಿ ಇಬ್ರು ಕೆಲಸದಲ್ಲಿದ್ದಾರೆ. ಅವ್ರ ಜೊತೆ ಅಜ್ಜಿ 2 ಮಕ್ಕಳಿದ್ದಾರೆ. ಆ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋದಾಗ ಆ ಅಜ್ಜಿ ಮೊಮ್ಮಕ್ಕಳು ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಓ ಹೌದಾ? ಏನು ಮಾಡೋದಮ್ಮ, ಹಣೆ ಬರಕ್ಕೆ ಹೊಣೆ ಯಾರು? ಅವರಿದ್ದಿದ್ರೆ ನಾನು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆರಾಮಾಗಿ ನಿನ್ನ ಸೇವೆ ಮಾಡಿಕೊಂಡು ಪುಟ್ಟನ್ನ ನೋಡ್ಕೊಂಡಿರ್ಬೋದಿತ್ತು. ಆದರೆ ನಾವು ಬದುಕೋಕ್ಕೋಸ್ಕರ ಆ ಕೆಲಸನ ಬೇರೆಯವ್ರ ಮನೇಲಿ ಮಾಡಬೇಕಾಗಿದೆ ಅಷ್ಟೇ.